ಇನ್ನು ಗೃಹಜ್ಯೋತಿ ಯೋಜನೆಯ ಮುಖಾಂತರ ಉಚಿತ ವಿದ್ಯುತ್ ಪಡೆಯುತ್ತಿದ್ದಂತಹ ಕೆಲವರಿಗೆ ಈಗ ಶಾಕ್ ಎದುರಾಗಿದೆ. ಫ್ರೀ ಕರೆಂಟ್ ಪಡಿತಾ ಇದ್ದಂಥವರಿಗೆ ಈಗ ಬಿಲ್ ಬರೋದಕ್ಕೆ ಶುರುವಾಗಿದೆ. ಈ ಬಿಲ್ ನಮಗೆ ಯಾಕೆ ಅಂತ ಜನ ಶಾಕ್ ಆಗಿ ಈಗ ಬೆಸ್ಕಾಂ ಕಚೇರಿಗಳಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಿದು ಕಥೆ, ಯಾಕೆ ಬಿಲ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ. ಗೃಹಜ್ಯೋತಿ ಫಲಾನುಭವಿಗಳಿಗೆ ಗೊಂದಲವೋ ಗೊಂದಲ. ಉಚಿತ ವಿದ್ಯುತ್ ಪಡೆಯುತ್ತಿದ್ದವರಿಗೆ ಬಿಲ್ ಬರೆ. ರಾಜ್ಯ ಸರ್ಕಾರ ಗೃಹಜ್ಯೋತಿ ಯೋಜನೆಯ ಮೂಲಕ 200 ಯೂನಿಟ್ ಉಚಿತ ವಿದ್ಯುತ್ ಅನ್ನ ಜನರಿಗೆ ನೀಡಿದೆ. ಶೂನ್ಯ ಬೆಲೆಯಲ್ಲಿ ತಮ್ಮ ಮನೆಗಳಲ್ಲಿ ಬೆಳಕು ಮೂಡಿದೆ ಅಂತ ಖುಷಿ ಪಟ್ಟಿದ್ರು. ಆದ್ರೆ ಕೆಲ ಜನರಿಗೆ ಇದೀಗ ಬಿಲ್ ಬರಲಾರಂಭಿಸಿದೆ. ಫ್ರೀ ಕರೆಂಟ್ ಪಡೆಯುತ್ತಿದ್ದವರಿಗೆ ಬಿಲ್ ನೋಡಿ ಶಾಕ್ ಆಗಿದೆ. ಬಾಡಿಗೆ ಮನೆಗಳಲ್ಲಿದ್ದವರು ಇದೀಗ ಮನೆ ಬದಲಿಸಿ ಬೇರೆ ಮನೆಗಳಿಗೆ ಬಂದಿದ್ದಾರೆ. ಮೊದಲಿರುವ ಮನೆಗಳಲ್ಲಿ ಫ್ರೀ ಬಿಲ್ ಬರ್ತಿತ್ತು, ಆದ್ರೆ ಇದೀಗ ಮನೆ ಬದಲಾಯಿಸಿದ ಮೇಲೆ ಕರೆಂಟ್ ಬಿಲ್ ಬರ್ತಿದೆ ಅನ್ನೋ ದೂರುಗಳು ಹೆಚ್ಚೆಚ್ಚು ಕೇಳಿ ಬರ್ತಿದೆ. ನಾವು ಉತ್ತರಳ್ಳಿ ಸ್ವಂತ ಮನೇಲಿದ್ವಿ. ಅಲ್ಲಿ ಫ್ರೀ ಬರ್ತಾಯಿತ್ತು, ನಮಗೆ ಫ್ರೀ ಬಿಲ್ ಏನು ಬರ್ತಾ ಇರಲಿಲ್ಲ. ನಾವು ಇಲ್ಲಿ ಬಂದು 6 ತಿಂಗಳಾಯಿತು. ಇಲ್ಲಿಗೆ 800 900 ಹಿಂಗೆ ಬಿಲ್ ಬರ್ತಾಯಿದೆ, 1000 ಗಂಟೆ. ಕೇಳಿದರೆ ನಿಮ್ಗೆ ಅಷ್ಟು ಕಟ್ಟಲೇಬೇಕು, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಬಿಲ್ 500 ರೂಪಾಯಿ ಬರ್ತಾಯಿತ್ತು. ಅದು ಕೇಳೋಕ್ಕೆ ಹೋದರೆ ಲಿಮಿಟ್ ಮಾಡ್ಕೊಂಡಿದ್ರಲ್ಲ, ಕಮ್ಮಿ ಮಾಡಿದಾಗ ಇಷ್ಟು ಕೇಳೋಕ್ಕೆ ಹೋದಾಗ ನಾವು ತಲೆಗೆ ಹಾಕೊಳ್ಳಿಲ್ಲ ಅವರು. ಈ ಥರ ಮಾಡಿದಾಗ ಮಾಡಿಕೊಡ್ತೀವಿ ಅಂದರೆ ಏನಕ್ಕೂ ಮಾಡ್ತಿಲ್ಲ. ಈಗ ಜಾಸ್ತಿ ಬರ್ತದೆ, 1000 ರೂಪಾಯಿ ಮೇಲೆ ಬರ್ತಾಯಿತ್ತು. ಬಸವನಗುಡಿ ಸೇರಿ ಹಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚುವರಿ ಬಿಲ್ ಬರ್ತಿದೆ. ಅರ್ಹ ಬಳಕೆಯ ಪ್ರಮಾಣವೂ ಕಡಿಮೆಯಾಗಿದೆ. ಕಡಿಮೆ ಬಿಲ್ ಬರ್ತಿದ್ದ ಮನೆಗಳಿಗೆ ಡಬಲ್ ಬಿಲ್ ಬರ್ತಿದೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಇನ್ನು ಸ್ಥಳೀಯ ಬೆಸ್ಕಾಂ ಅಧಿಕಾರಿಗಳಿಗೆ ವಿಚಾರಿಸಿದ್ರೆ ಸ್ಪಂದಿಸುತ್ತಿಲ್ಲವಂತೆ. ಇವಾಗ ನಾವು 200 ಯೂನಿಟ್ ವರೆಗೂ ಉಚಿತ ವಿದ್ಯುತ್ ಕೊಡ್ತಾರೆ ಅಂತ ಹೇಳಿದ್ಮೇಲೆ ನಾವು 200 ಯೂನಿಟ್ ಪಡ್ಕೊಳ್ಳೋಕ್ಕೆ ನಮಗೆ ಯೋಗ್ಯತೆ ಇಲ್ವಾ ಅಥವಾ ನಮಗೆ ಹಕ್ಕಿಲ್ವಾ? ನಮಗೆ ಇವಾಗ ಕೂಲಿ ಮಾಡೋರು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋದಾಗ ಅದು ಸಂಪೂರ್ಣ ಬಿಲ್ಲನ್ನು ಕಟ್ತಾ ಇದ್ದೀವಿ. ಕೇವಲ 23 ಯೂನಿಟ್ ಮಾತ್ರ ಉಚಿತ ವಿದ್ಯುತ್ ಸಬ್ಸಿಡಿ ಕೊಟ್ಟು ಮಿಕ್ಕೆಲ್ಲ ಯೂನಿಟ್ಗಳಿಗೆ ನಾವು ಹಣ ಪಾವತಿ ಮಾಡ್ತಾ ಇದ್ದೀವಿ. ಇದಕ್ಕೆ ಗೊಂದಲ ಆಗ್ತಾ ಇದೆ. ದಯವಿಟ್ಟು ಸರ್ಕಾರದವರು ಕೂಡಲೇ ಮಧ್ಯಪ್ರವೇಶ ಮಾಡಿ ಇದನ್ನು ಬಗೆಹರಿಸಿಕೊಳ್ಬೇಕು. ಕೇಸ್ ಸ್ಟಡಿ 1. ಹೊಂಬಳಮ್ಮ, ಬಸವನಗುಡಿ. ಅರ್ಹ ಯೂನಿಟ್ 23, ಬಳಕೆ ಯೂನಿಟ್ 169. ಜುಲೈ ತಿಂಗಳ ಬಿಲ್ 1003 ರೂಪಾಯಿ. ಕೇಸ್ ಸ್ಟಡಿ 2. ಕೆಂಪೇಗೌಡ, ಬಿಕೆ ಸವಿತಾ, ಶ್ರೀನಗರ. ಅರ್ಹ ಯೂನಿಟ್ 95, ಬಳಕೆ ಯೂನಿಟ್ 173. ಒಟ್ಟು ಬಿಲ್ 536 ರೂಪಾಯಿ. ಕೇಸ್ ಸ್ಟಡಿ 3. ಗೌರಮ್ಮ, ಬಸವನಗುಡಿ. ಅರ್ಹ ಯೂನಿಟ್ 179, ಬಳಕೆ ಯೂನಿಟ್ 185. ಒಟ್ಟು ಬಿಲ್ 114 ರೂಪಾಯಿ. ಕೇಸ್ ಸ್ಟಡಿ 4. ಹನುಮಂತೇಗೌಡ, ಬಸವನಗುಡಿ. ಅರ್ಹ ಯೂನಿಟ್ 60, ಬಳಕೆ ಯೂನಿಟ್ 179. ಒಟ್ಟು ಬಿಲ್ 818 ರೂಪಾಯಿ. ಆರಂಭದಲ್ಲಿ ಬಾಡಿಗೆ ಮನೆಯಲ್ಲಿದ್ದಾಗ ಗೃಹಜ್ಯೋತಿಗೆ ಅರ್ಜಿ ಹಾಕಿದ್ದಾರೆ. ಕೆಲ ದಿನಗಳ ನಂತರ ಬೇರೆ ಮನೆಗಳಿಗೆ ಶಿಫ್ಟ್ ಆಗಿದ್ದಾರೆ. ಈ ವೇಳೆ ಬಿಲ್ ಹೆಚ್ಚು ಬರ್ತಿದೆ. ಇದಕ್ಕೆ ಕಾರಣ ಈ ಹಿಂದೆ ಈ ನಿವಾಸದಲ್ಲಿ ಯಾರು ಇದ್ರೋ ಅವರ ಬಳಕೆಯ ಸರಾಸರಿಗೆ ಅನುಗುಣವಾಗಿ ವಿದ್ಯುತ್ ಬಿಲ್ ಮುಂದುವರಿಯುತ್ತೆ ಅಂತ ಬೆಸ್ಕಾಂ ಅಧಿಕಾರಿಗಳು ಹೇಳ್ತಿದ್ದಾರೆ. ಮರು ಅರ್ಜಿ ಹಾಕಲು ಈಗ ಇಲಾಖೆಯಿಂದ ಅವಕಾಶ ಇಲ್ಲ. ಹೀಗಾಗಿ ಬಂದಷ್ಟು ಬಿಲ್ ಕಟ್ಟಲೇಬೇಕಾದ ಪರಿಸ್ಥಿತಿಯಲ್ಲಿ ಗ್ರಾಹಕರಿದ್ದಾರೆ. ಇನ್ನು ಕಳೆದ 2 ತಿಂಗಳಿನಿಂದ ಅರ್ಹ ಯೂನಿಟ್ ಬಳಕೆಯ ಪ್ರಮಾಣವನ್ನು ಮನಸ್ಸಿಗೆ ಬಂದಂತೆ ಕಡಿತ ಮಾಡಲಾಗ್ತಿದೆಯಂತೆ. ಅದೇನೇ ಇರಲಿ, ಫ್ರೀ ಕರೆಂಟ್ ಪಡೆಯುತ್ತಿದ್ದ ಕೆಲವರಿಗೆ ಬಿಲ್ ಬರೆ ಬಡಿದಿದೆ. ಬಿಲ್ ಯಾಕೆ ಕಟ್ಟಬೇಕು, ಫ್ರೀ ಬಿಲ್ ಮಾಡಿಸಲು ಏನ್ ಮಾಡಬೇಕು ಅನ್ನೋ ಗೊಂದಲದಲ್ಲಿ ಜನ ಸಿಲುಕಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.